ಇಲ್ಲೆಲ್ಲೆಲ್ಲೂ ಇರಲ್ಲ. ಕಣ್ಣಿಗೆ ಕಾಣ್ದಂಗೆ ಅಡ್ರೆಸ್ ಇಲ್ದಂಗೆ ಹೋಗ್ತೀನಿ. ಸುಗುಣ ಎಲ್ಲೋದ್ಲಪ್ಪ ಅನ್ಬೇಕು. ಎಲ್ಲಣ ಇದೇನಪ್ಪ ಇದು ಸುಗುಣ ಕಣ್ಣಿಗೆ ಕಾಣ್ದಂಗೆ ಓದ್ಲು ಅನ್ಬೇಕು. ಹಂಗೆ ಹೋಗ್ತೀನಿ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಂಗಿನೂ ಇಲ್ಲ, ಬಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಒದ್ದಿಸೋರಿಲ್ಲ, ತಿಂದಿರೋ ಎಲೆಯ ಬಿಸಾಡೋ ಹಾಗೆ ಹೆತ್ತೋರು ನನ್ನ ಎಸೆದಾಯ್ತು. ಇಂಥವೆಲ್ಲ ನಮ್ಮಂತಾರ ನೋಡಿ ಹಾಡು ಮಾಡ್ಯಾರಿ. ಹಾಡಿನಲ್ಲಿ ಎಷ್ಟು ಅರ್ಥ ಐತಿ. ಇವಾಗ ನನ್ನ ಜೀವನ ಹೆಂಗೆ ಆಗಿರೋದು, ಈ ಹಾಡ್ನಾಗ ಹೆಂಗಾಗೈತೋ ಅನಾಥೆ ನಾನು ಹಂಗಾಗಿದ್ದೀನಿ. ನನಗೆ ಯಾರೂ ಇಲ್ಲ. ಹೋಗ್ತೀನಿ ಕಣ್ಣಿಗೆ ಮರಿಯಾಗಿ ಹೋಗ್ತೀನಿ. ತಕ್ಕ ಹೋಗಿದ್ದೀನಿ ಅಂತ ಗೊತ್ತಾಗಬಾರ್ದು ಜನಕ್ಕೆ. ಹಂಗೆ ಹೋಗ್ತೀನಿ ನಾನು. ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂತೀನಿ. ನನಗೆ ಯಾರೂ ಇಲ್ಲ. ಅನಾಥಾಶ್ರಮಕ್ಕೆ ಹೋಗಿ ಆರಾಮಾಗಿ ಊಟ ಕೊಡ್ತಾರೆ, ಉಂಡ್ಕೊಂಡು ಅನಾಥಾಶ್ರಮದಾಗೆ ಇರ್ತೀನಿ. ನನಗೆ ನನ್ನ ಮಕ್ಕಳು ನಮ್ಮ ಗಂಡ ಎಲ್ಲ ಬಿಟ್ಟೋಗ್ಯಾರೆ, ನನ್ನ ಮಕ್ಕಳು ನೋಡ್ಕೊಂಬಲ್ಲ, ನನ್ನ ಸೊಸೆಯರ ಮುದ್ದೆ ಇಕ್ಕಲ್ಲ ಅಂತ ಹೇಳಿ ನನ್ನ ಮಕ್ಕಳೆಲ್ಲ ಬಿಟ್ಟೋಗ್ಯಾರೆ ಅಂತ ಹೇಳ್ಕೊಂಡು ಅನಾಥಾಶ್ರಮಕ್ಕೆ ಸೇರ್ಕೊಂತೀನಿ. ಅದೇ ಬೆಸ್ಟ್ ಇವತ್ತು. ಹೋಗಿ ಅವ್ರನ್ನೂ ಇವ್ರನ್ನೂ ಕೈ ಕಾಲು ಹಿಡಿಯೋದಕ್ಕೆ ನಾನು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂಬದೇ ವಾಸಿ. ಅನಾಥಾಶ್ರಮಕ್ಕೆ ಹೋಗ್ತೀನಿ. ಎಲ್ಲ ಬಟ್ಟೆ ತುಂಬ್ಕೊಂಡು ರೆಡಿಯಾಗಿದ್ದೀನಿ. ಹೋಗೋದೇ ಇರೋದು. ಯಾರು ಬೇಕೇ ಕಷ್ಟ. ಎಲ್ಲರನ್ನೂ ಯಾರು ಕೇಳ್ಕೊಂಡು ಓಡಾಡ್ತಾರೆ, ಯಾರು ನೋಡಲ್ಲ ನಮ್ಮ ಕಷ್ಟನ. ಕಷ್ಟ ಬಂದಾಗಲಿ ಅಂತ ಗೊತ್ತಾಗೋದು ಯಾರು ನಮ್ಮರಲ್ಲ ಅಂತ ಹೇಳಿ. ಹೋಗ್ತೀನಿ. ಹೋಗಿ ಅನಾಥಾಶ್ರಮದಾಗ ಆರಾಮಾಗಿರ್ತೀನಿ. ಹಾಗಳ ಸುಗುಣಮ್ಮ ಬಂದೈತೆ. ಎಲ್ಗ ಹೋಗಿತ್ತು ನೆನ್ನೆ ನಾನು ಏನೋ ಕೆಲಸ ಇತ್ತು ಹೋಗಿದ್ದೆ. ಹೋಗಿ ಬಂದೆ. ಏನು ಕೆಲಸಗಳಾಗಲಿಲ್ಲ. ಅದಕ್ಕೇ ಹೋಗ್ತೀನಿ. ಬ್ಯಾಗನ್ನು ರೆಡಿ ಮಾಡಿಕ್ಕಿದ್ದೀನಿ. ತಿರ್ಗಿ ಹೋಗ್ತೀಯ? ಎಲ್ಗೆ ಹೋಗ್ತೀಯ? ಅನಾಥಾಶ್ರಮಕ್ಕೆ ಹೋಗ್ತೀನಕ್ಕ. ಬಿಡ, ಅನಾಥಾಶ್ರಮಕ್ಕೆ ಹೋಗೋಣ. ಇವಾಗ ಏನಾಗಬೇಕಾಗೈತಕ್ಕ? ಅನಾಥಾಶ್ರಮಕ್ಕೆ ಹೋದ್ರೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ನೋಡ್ಕೊಂತಾರೆ. ಇವಾಗ ಯಾರಿದ್ದಾರೆ? ನನಗೆ ಗಂಡಿಲ್ಲ, ಮಕ್ಕಳಿಲ್ಲ, ಅಮ್ಮರಿಲ್ಲ, ತಮ್ಮಗಳಿಲ್ಲ, ಯಾರಿಲ್ಲ, ಅಕ್ಕರಿಲ್ಲ, ಯಾರಿಲ್ಲ. ನಾನು ಅನಾಥೆ ಆಗಿದ್ದೀನಿ ಇವಾಗ. ನನಗೆ ಯಾರು ಇಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕಿಲ್ಲಿ? ಹೋಗಲ್ಲ, ಅನಾಥಾಶ್ರಮದಾಗ ಇರ್ತೀನಕ್ಕ. ಅನಾಥಾಶ್ರಮದಾಗ ಹತ್ಕೊಂಡು ನೋಡಿ ಎಲ್ಲ ತುಂಬ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಹೋಗ್ತೀನಿ. ಇವತ್ತು ಅಡ್ರೆಸ್ ಬರೋಲ್ಲ, ಇಲ್ಲಿ ಎಲ್ಲೆಲ್ಲೂ ಬರೋಲ್ಲ ನಾನು. ನಮ್ಮ ಅನಾಥಾಶ್ರಮದಾಗ ಹೋಗಿ ಇದ್ಬಿಡ್ತೀನಿ. ಸುಗುಣ ಯಾಕೆ ಹಿಂಗೆ ಮಾಡ್ತೀಯ? ನೀನು ಕೂಲಿ ಮಾಡ್ಕೊಂಡಾಗಲಿ ತಿನ್ನು. ಅಯ್ಯೋ, ಯಾರು ಅವ್ರು ನೋಡ್ಕೊಂತಾರೆ ಇವ್ರು ನೋಡ್ಕೊಂತಾರೆ ಅಂದರೆ ಯಾರೂ ಆಗಲ್ಲ. ನಮ್ಮದು ನೋಡ್ಲಿಲ್ವೀಗ ನಾವು ಅವ್ರು ನೋಡ್ಕೊಂತಾರೆ ಇವ್ರು ನೋಡ್ಕೊಂತಾರೆ ಅಂತ ನಾವು ನಂಬ್ಕೊಂಡಿದ್ಕೆ ನಮಗೂ ಎಂಥದ್ದಾತು. ಯಾರೂ ನಂಬ್ಕೊಂಡಿರಬಾರ್ದು. ಸುಮ್ಮನೆ ಇವಾಗ ಸುಮ್ಮನೆ ಇರು. ಯಾಕೆ ಅನಾಥಾಶ್ರಮಕ್ಕೆ ಹೋಗ್ತೀಯ? ಏನು ಯಾರು ಇಲ್ವಿ? ನೀನೇ ಹಂಗಾಡ್ತೀಯ? ನೀನು ಕೂಲಿ ಮಾಡ್ಕೊಂತೀನಿ. ನಿನ್ನ ಕೈ ಕಾಲು ದಿಮ್ಕೈತೆ. ಹೋಗಿ ಅಲ್ಲೇನು ಸೇರ್ಕೊಂಬ ಅಂತದ್ದು ಅನಾಥಾಶ್ರಮಕ್ಕೆ. ಇಲ್ಲಕ್ಕ, ಸುಮ್ಮನೆ ಯಾಕೆ? ಇಲ್ಲೋಣ, ನಾನು ಒಳ್ಳೆ ಡಿಸಿಷನ್ ತಗೊಂಡಿನಿ. ಯಾರು ನನ್ನ ಇವಾಗ ಮಾತಾಡ್ಸಲ್ಲ. ನಮ್ಮ ತಮ್ಮ ಅವನು ಮಾತಾಡ್ಸಲ್ಲ. ನನ್ನ ತಮ್ಮ ಹೆಂಡ್ತಿ ಯಾರು ಮಾತಾಡ್ಸಲ್ಲ. ಯಾರು ಮಾತಾಡಿಸ್ಲಿಲ್ಲ ಅಂದರೆ ಏನೋ ಬೇಡ ನನಗೆ. ಯಾರಿಂದ ಏನಾಗಬೇಕಾಗಲ್ಲ. ಇವಾಗೇನು ಪ್ರಪಂಚ ವಿಶಾಲವಾಗೈತಿ. ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಅವನು ಬೋಲಿಂದು ಮಾಡ್ತಾನೆ. ಯಾರಿಲ್ಲ ನನಗೆ. ಅಕ್ಕ ಇರೋ ಅವರು ಫೋನ್ ಮಾಡಿದ್ರೆ ಎಷ್ಟು ಮಾತಾಡ್ತಾರಕ್ಕ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಭಾಳ ಅಂದರೆ ಭಾಳ ಬೇಜಾರಾಗ್ಬಿಟ್ಟೈತಿ ನನಗೆ. ನಾನು ಹೋಗ್ತೀನಿ. ನಾನು ಎಲ್ಲಾದರೂ ಹೋಗ್ತೀನಿ. ಅಡ್ರೆಸ್ ಇಲ್ದಂಗೆ ಹೋಗ್ತೀನಿ. ನನ್ನ ಪಾಡಿಗೆ ನಾನು ಇರ್ತೀನಿ. ಯಾರು ಸವಸನ ಬೇಡ ಅಕ್ಕ, ಯಾರು ಸವಸನ ಬೇಡ. ಯಾರು ನನ್ನ ನೋಡ್ದಿದ್ರೋಟೆ, ಯಾರು ನನ್ನ ನೋಡ್ಕೊಂಬಿದ್ರೋಟೆ, ಯಾರು ನನ್ನ ಸಾಕ್ತಿದ್ರೋಟೆ. ನಾನು ಹೋಗ್ತೀನಿ. ನಾನು ಅನಾಥೆ ಆಗಿದ್ದೀನಿ. ಈಗ ಇನ್ನು ಮಂಟಕ್ಕೆ ಎಷ್ಟು ಜನ ಬಂದು ನನ್ನ ಮನೆ ತಿಂದು ಉಂಡು ಎಲ್ಲ ದ್ರೋಹ ಮಾಡೋದ್ರು. ನನಗೆ ಗೊತ್ತಾಯ್ತು ಯಾರು ಆಗಲ್ಲ ಏನು ಅಂತೇಳಿ. ನನಗೆ ಯಾರು ಬೇಡ. ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಕ್ಕ. ಅನಾಥಾಶ್ರಮಕ್ಕೆ ಹೋಗ್ತೀನಿ ನಾನು. ಹೇಳತ್ತ ಅಂಥವು ಯಾತಕ್ಕೆ ಮಾಡ್ತೀವಿ? ಸುಮ್ಮನಿರಿ, ಏನು ಬೇಡ. ಅವಳು ಸುಗುಣ ಮೇಲ್ಗೋಗಿತ್ತು. ಬ್ಯಾಗ್ ತಗೊಂಡು ಬಂದೈತಿ. ಈಗ ಬಂತೇನೆ? ಇಲ್ಲ ಕಣಜ್ಜಿ, ಅವಳು ಅನಾಥಾಶ್ರಮಕ್ಕೆ ಹೋಗ್ತಾಳಂತೆ. ಹೋಗಿ ಬಂದಾಳೆ. ತವ್ರ ಮನೆಗೆ ಹೋಗಿ ಬಂದವಳೆ. ಅದಕ್ಕೆ ಅವರು ಯಾಕೆ ಮಾತಾಡಿರಂತೆ. ಅದಕ್ಕೆ ಯಾರು ಇಲ್ಲ ಅಂತವ್ರ ಮನೆಗೆ. ಅಲ್ಲೂ ಯಾರು ಮಾತಾಡ್ಸಲ್ಲ ಏನಿಲ್ಲ ಅಂತ ಹೇಳಿ ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತೇಳಿ ಬಟ್ಟೆ ತುಂಬ್ಕೊಂಡು ರೆಡಿ ಆಗ್ಯವಳೆ. ಅನಾಥಾಶ್ರಮಕ್ಕೆ ಹೋಗ್ತಾಳೆ. ಯಾಕಂತೆ? ಅಂಥದ್ದೇನೈತಿ? ಇಲ್ಲ ಕಣಜ್ಜಿ, ಹೋಗ್ತೀನಿ. ನನಗೆ ಯಾರೂ ಇಲ್ಲ, ಯಾರು ನೋಡ್ಕೊಂಬರಿಲ್ಲ, ಏನಿಲ್ಲ. ಸುಮ್ಮನೆ ಯಾರು ಸವಾಸ ಏನಕ್ಕೆ? ನಾನು ಸುಮ್ಮನೆ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂತೀನಿ. ಯಾರು ಸವಾಸನೂ ಬೇಡ. ನಮಗೆ ಅದಕ್ಕೆ ಯಾರು ನೋಡ್ಕೊಂಬೋದು ಇಲ್ಲ. ಯಾರೂ ಆಗಲ್ಲ. ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದ್ದೀನಿ. ನೀವಿಬ್ಬರಳೆ ನಮ್ಮ ಅಂತಕ್ಕೆ ಬರೋದು. ಇವಾಗ ಇನ್ನೇನು ಯಾರೂ ಬರೋಲ್ಲ. ಇವಾಗ ನೀವು ಬಿಟ್ಟರೆ ನಾನು ಇನ್ನಾಗ ಯಾರೂ ಮಾತಾಡ್ಸಲ್ಲ. ನನ್ನೆಲ್ಲ ಮಾತಾಡ್ಸಾರೆ ಯಾರೂ ಇಲ್ಲ. ನಾನು ಇವಾಗ ಅನಾಥೆ ಆಗಿದ್ದೀನಿ. ನೀವೊಬ್ರು ಮಾತಾಡಿಸ್ಲಿಲ್ಲ ಅಂದರೆ ಯಾರೂ ಮಾತಾಡ್ಸಲ್ಲ ನನ್ನ. ಅದಕ್ಕೇ ನಾನು ಸುಮ್ಮನೆ ಹೋಗ್ತೀನಿ. ಯಾರು ಸವಸನೂ ಬೇಡ. ಅನಾಥೆ ಆಗಿದ್ದೀನಿ ನಾನು. ಅನಾಥೆ ಆದಮೇಲೆ ಅನಾಥಾಶ್ರಮಕ್ಕೆ ಹೋಗ್ಬೇಕು. ನಾನು ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಅಂದಮೇಲೆ ನಾನು ಅನಾಥೆ ಅಂದಮೇಲೆ ಅನಾಥಾಶ್ರಮದಾಗ ಹೋಗಿ ಇದ್ಬಿಡ್ಬೇಕು. ಬಿಡತ್ತತ್ತ. ನೀನು ಅದನ್ನೇ ಏನು ಅಂತ ತಲೆ ಕೆಡಿಸ್ಕೊಂಡತ್ತ. ಸುಮ್ಕಿರು. ಯಾಕೆ ಇಂಥವೆಲ್ಲ ಮಾಡ್ಕೊಂಡತ್ತ? ಸುಮ್ಮನಿರು. ಅಂಥವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಸುಮ್ಮನಿರು. ಸುಮ್ಮನೆ ಇರು. ನೋಡಪ್ಪ, ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಹೆಂಗೆ ಇದ್ದಾಳಪ್ಪ. ಕೂಲಿ ಮಾಡ್ಕೊಂಡಾದ್ರೂ ಉಂಡು ಯಾವ್ದಾನ ಕೆಲ್ಸಕ್ಕೆ ಹೋಗ್ಕೊಂಡು ಹೆಂಗೆ ಇದ್ದಾಳೆ ಅನ್ಬೇಕು. ಆಗಲ್ಲ, ನನಗೆ ಕೂಲಿ ಮಾಡೋಕ್ಕೂ ಆಗಲ್ಲ. ಯಾರು ಹೋಗ್ತಾರೆ? ಇವಾಗ ನನಗಂತೂ ಆಗೋದೇ ಇಲ್ಲ. ನಾನು ಇಲ್ಲಿ ಇರಲ್ಲ. ನಾನು ಹೋಗ್ತೀನಿ. ಅನಾಥಾಶ್ರಮಕ್ಕೆ ಹೋಗ್ತೀನಿ. ಸಾಕು ಬಿಡಕತ್ತ. ಯಾರು ಇಲ್ಲ ಅಂದಮೇಲೆ ಯಾಕೆ ಇರ್ಬೇಕತ್ತ? ಏನಿದ್ರು ಏನಕ್ಕೆ ಬಂದಂಗೆ.
ಎಲ್ಲ ನನಗೆ ಮೋಸ ಮಾಡೋಗ್ಯವ್ರೆ, ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತಿ. ಈ ಜೀವನನೇ ಬೇಡಪ್ಪ, ಏನಪ್ಪ ಇದು ಹಿಂಗಾಗ್ಬಿಡ್ತು ಅಂತೇಳಿ ಬೋಲು ಬೇಜಾರಾಗ್ಬಿಟ್ಟೈತಿ ನನಗಂತೂ. ನನಗೆಲ್ಲೋಡು ನಾನು ಹೆಂಗೆ ಅಂದರೆ ಒಂಥರನ ಅಯ್ಯೋ ಹೇಳ್ಬಾರ್ದು ಅಷ್ಟು ಬೇಜಾರಾಗ್ಬಿಟ್ಟೈತೆ. ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅದಕ್ಕೆ ಹೊರಟಿದ್ದೀನಿ, ಹೋಗಿ ಬರ್ತೀನಿ. ಸುಮ್ಮನಿರಿ, ಚೆನ್ನಾಗಿರ್ರಿ. ನೀವೆಲ್ಲ ಚೆನ್ನಾಗಿರಿ. ನಾನು ಯಾರಿಗೇ ಆಗಲಿ ಚೆನ್ನಾಗಿರಲಿ ಅಂತಲೇ ಒಳ್ಳೇದೇ ಬಯಸೋದು. ಅನಾಥಾಶ್ರಮಕ್ಕೆ ಹೋಗಿದ್ದು ಬಿಡ್ತೀನಿ, ದೂರ ಹೋಗ್ತೀನಿ. ಯಾವ್ದಾನ ಒಳ್ಳೆ ಊಟ ಅದೆಲ್ಲ ಕೊಡ್ತಾರೆ. ಹೋಗಿ ಅನಾಥಾಶ್ರಮದ ನನಗೆ ಯಾರು ಇಲ್ಲ, ಮಕ್ಕಳು ಮರಿ ಯಾರು ಇಲ್ಲ ಅಂತ ಹೋಗಿ ಅನಾಥಾಶ್ರಮದಾಗ ಇರ್ತೀನಿ. ನೋಡ್ಕೊಂತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಅಂತೆ. ಊಟ ತಿಂಡಿ ಎಲ್ಲ ಕೊಟ್ಕೊಂಡು ನೋಡ್ಕೊಂತಾರೆ. ಅಲ್ಲೇ ಆರಾಮಾಗಿರ್ತೀನಿ. ಸುಮ್ಮನಿರು. ಯಾರು ಸವಾಸನ ಬೇಡ. ನಿನ್ನೊಂದ್ಲು ನನ್ನೊಂದ್ಲು, ನನ್ನ ಬೈಕೆಂಡ್ಲು, ನನಗೆ ಹಂಗಂದ್ಲು ಹಿಂಗಂದ್ಲು ಅಂಬೋದೇ ಬೇಡ. ಅನಾಥಾಶ್ರಮಕ್ಕೆ ಹೋಗಿದ್ದು ಬಿಡ್ತೀನಿ. ನಾನು ಒಳ್ಳೆ ಡಿಸಿಷನ್ ತಗೊಂಡಿನಿ, ಒಳ್ಳೆ ನಿರ್ಧಾರ ತಗೊಂಡಿನಿ. ನಾನು ಈ ನಿರ್ಧಾರ ಬದಲಾಸಲ್ಲ, ಯಾರು ಹೇಳಿರು ಬದಲಾಸಲ್ಲ. ಅಲ್ಲ, ಮನೆ ಐತೆ, ಮನೆ ಇಲ್ದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಮನೆ ಐತಲ್ಲಮ್ಮ ತಾಯಿ, ನೀನೇನೇನು ಅಯ್ಯೋ ಒಬ್ಬಳಿಗೆ ನೀವು ಟಂಗೆ ನೀನು ಅಂಡೆ ಕೊಳಗ ಬೇಸಿಗೆ ಅಮ್ಮಂಗೆ. ಏನು ಅಂಡೆ ಕೊಳಗ ಏನು ಮಾಡ್ತೀನಿ ನೀನೇನು? ಸಾರಾಗಲಿ, ಅಡುಗೆ ಆಗಲಿ, ಮುದ್ದೆ ಆಗಲಿ. ಒಂದು ಮುದ್ದೆ ಒಂದಿಟ್ಟು ಒಂದಿನ ಸಾರು ಮಾಡ್ಕೊಂಡ್ರೆ 2 ದಿನ ಉಣ್ಬೋದು. ಒಂದಿಟ್ಟು ಯಾತನ ತಿನ್ನಿ, ಒಂದಿಟ್ಟು ಉಪ್ಪಿಟ್ಟು, ಒಂದಿಟ್ಟು ಚಿತ್ರಾನ್ನ ಮಾಡ್ಕೊಂಡ್ರೆ ಆತು ಒಬ್ಳಿಗೆ. ನೀನು ಹಂಗೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಹೋದ್ರೆ ಆಗುತ್ತೆ. ಅಂಥವೆಲ್ಲ ಬಿಟ್ಬಿಡ್ಬೇಕು ಸುಗುಣ. ಅವನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಂದಾರೆಲ್ಲ ಅಂಬ್ಲಿ, ಆಡ್ದಾರೆಲ್ಲ ಆಡಲಿ ಅಂತ ಹೇಳಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋದು ಕಲಿಬೇಕು. ನೀನು ಸುಮ್ಮನೆ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂತ ಅಂತಂದರೆ ಯಾರು ತಲೆ ಕೆಡಿಸ್ಕೊಂಡು ಹೋದ್ರು ಹೋಗ್ತಾರಂತ ಸುಮ್ಮನೆ ಆಗ್ತಾರೆ. ಸುಮ್ಮನೆ ಯಾಕೆ ಹೋಗ್ತೀಯ? ಮನೆ ಐತೆ, ಮಠ ಐತೆ, ಎಲ್ಲ ಐತಿ. ಎಲ್ಲ ಇದ್ದು ಕೊಟ್ಟು ನೀನು ಯಾಕೆ ಅನಾಥೆ ಆಗ್ತೀಯ? ಮತ್ತಿನ್ನೇನು ಮಾಡೋದು? ಹೋಗ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗೋದು. ಹೋದ್ರತ್ಲಾಗೆ ಆರಾಮಾಗೆ ಇರ್ತೀವತ್ತು. ಬಿಡು, ಯಾರು ಸವಾಸನೂ ಬೇಡ. ಸುಮ್ಮನೆ ನಾನು ಹೋದ್ರೆ ಆರಾಮಾಗಿ ಇರ್ತೀನಿ. ನಾನು ನಾಳೆ ಡಿಸಿಷನ್ ತಾಣೆ, ಯಾರು ಹೇಳ್ಯಾರ ನಿರ್ಧಾರ ಬದಲಾಸಲ್ಲ ನಾನು. ಎದ್ಕೊಂಡು ಓದ್ಲು ಅಂತಾರೆ. ಬಾಳಕ್ಕಾಗ್ದಲ್ಲ ನೋಡಪ್ಪ, ಅವ್ರ ಕೈಲಿ ಬಾಳಕ್ಕಾಗಲಿಲ್ಲ, ಓದ್ಲು ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಏನಾನ ಮಾಡ್ಕೊಂಡು ಸತ್ರ ಮಾತ್ರ ಬಾಳಕ್ಕಾಗ್ದಾಳು ಓದ್ಲು ಅಂತಾರೆ. ನಾನೇನೇನು ಹಂಗೇನು ಮಾಡ್ಕೊಂಬಕ್ಕೆ ಹೋಗಲ್ಲ. ನಾನು ಹಂಗೆ ನಿರ್ಧಾರ ತಾಡಿದ್ದೆ, ಆದರೆ ದನ ನೋಡಿ ಇವಾಗ ಬಾಳಕ್ಕಾಗ್ದಾಳು ಓದ್ಲು ಅಂತಾರೆ ಅಂತೇಳಿ ಅದಕ್ಕೆ ಸುಮ್ಮನೆ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂಬನ ಅಂತ. ಅನಾಥಾಶ್ರಮಕ್ಕೆ ಹೋಗ್ತೀನಿ ಸುಮ್ಮನೆ. ಅವಾಗೇನು ಯಾರೇನು ಅಂಬಲ್ಲ. ಅಂದ್ರು ಅಂಬ್ಲೇಳಿ, ಇವಾಗ ನನಗೆ ಯಾರೂ ಇಲ್ವಲ್ಲ, ಅದಕ್ಕೆ ಅನಾಥಾಶ್ರಮಕ್ಕೆ ಓದಿ ಅಂತೀನಿ. ಗಂಡರಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ ನನಗಿವಾಗ. ಯಾರಿದ್ದಾರೆ? ನಾನು ಅನಾಥೆ ಆಗಿದ್ದೀನಿ. ಏನಮ್ಮ ನೀನು ಹೇಳಿದ್ದೆ ಹೇಳ್ತೀಯ, ಏನು ಮಾಡೋಕ್ಕಾಗುತ್ತೆ? ನಾವು ಇನ್ನೋಟಿ ಹೇಳೋಕ್ಕಾಗುತ್ತೆ. ಹೆಂಗನ ಮಾಡ್ತಿ? ಬ್ಯಾಗ್ ತಂಡ ಅಲ್ಲಿ ರೆಡಿ ಆಗಿಬಿಟ್ಟಿದ್ಯಾ? ರೆಡಿ ಆಗಿದ್ದೀನಿ. ಯಾರು ಹೇಳಿದ್ರು ನನ್ನೇನು ಹೆಂಗೆ ಕೇಳಲ್ಲ. ರೆಡಿ ಆಗಿಬಿಟ್ಟಿದ್ದೀನಿ. ನಾಳೆ ಅನಾಥಾಶ್ರಮಕ್ಕೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಲ್ಲ. ನಿಮಗೆಲ್ಲ ಖುಷಿ ಆಯ್ತು ತಾನೆ? ನಾನು ನೋಡಿದ್ರೆ ಎಂಥರ್ಗು ಹೊಟ್ಟೆ ಉರಿನಿ. ನಮ್ಮ ವೀಕ್ಷಕರು ಕೂಡ ನಾನು ನೋಡಿದ್ರೆ ಆಗೋದಿಲ್ಲ. ಯಾರೂ ಇಲ್ಲ ನಮ್ಮ ವೀಕ್ಷಕರು ನನಗೆ ಸಪೋರ್ಟ್ ಮಾಡಲ್ಲ. ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ಯಾರು ನಮ್ಮ ಗಂಡನ ಮನೆ ಕಡೆಗಳವರು ಯಾರೂ ಇಲ್ಲ ನನಗೆ. ನಮ್ಮ ಅಕ್ಕ ಇಲ್ಲ, ನಮ್ಮ ತಮ್ಮ ಇಲ್ಲ, ತಮ್ಮ ಹೆಂಡ್ತಿಲ್ಲ, ಯಾರೂ ಇಲ್ಲ ನಮಗೆ. ಅದಕ್ಕೆ ನಾನು ಸುಮ್ಮನೆ ಅನಾಥಾಶ್ರಮಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಯಾರೂ ಇಲ್ಲ ನನ್ನ ಸಪೋರ್ಟಿಗೆ, ಯಾರೂ ಇಲ್ಲ ನನಗೆ ಸಪೋರ್ಟ್ ಮಾಡೋರು ಅಂತೇಳಿ ಅನಾಥಾಶ್ರಮಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಹೊರಟು ಬಿಡ್ತೀನಿ. ಹೋಗೆಲ್ಲ ನಾನು ಆರಾಮಾಗಿರ್ತೀನಿ. ಕಣ್ಣಂಗೆ ಹೋಗ್ತೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.